ಬೇಡಿ ನೋಡಿ, ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಶಾಸನ ಇದೆ. ಈ ಮಸ್ಕಿ ಶಾಸನ ಅಶೋಕನಿಗೆ ಸಂಬಂಧಿಸಿದೆ. ಹಾಗಾದ್ರೆ ಈ ಅಶೋಕನಿಗೆ ಸಂಬಂಧಿಸಿದ್ದ ಮಸ್ಕಿ ಶಾಸನವನ್ನು ಶ್ರೀ ಬೇಡನೆಂಬ ಬಾಡುನನ ಮಗ 1915ರಲ್ಲಿ ಕಂಡು ಹಿಡಿದಂತೆ. ಅದಕ್ಕೋಸ್ಕರ ಇದೆಲ್ಲ ಬಂತು ಇದರಲ್ಲಿ. ನೋಡ್ರಿ, ಕೃಷ್ಣ ಅಥವಾ ತುಂಗಭದ್ರಾ ನದಿಗೆ ಮಲ್ಲಾಪುರ ಎಂಬ ಜಲ ವಿದ್ಯುತ್ ಯೋಜನೆ ಇದೆ ರೀ. ನೀವು ರಾಯಚೂರಲ್ಲಿ ಎಲ್ಲಾದ್ರೂ ಹೋಗ್ರಿ, ನಿಮಗೆ ಕಂಡು ಬರೋದು ಒಂದೇ ವಿದ್ಯುತ್ತು ವಿದ್ಯುತ್ತು ವಿದ್ಯುತ್ತು. ಎಲ್ಲಿ ನೋಡಿದ್ರು ಎಕ್ಸ್ಗಳೇ ಅಷ್ಟೇ ಅಂತ ತಿಳ್ಕೊಬೇಕು. ಅವ್ರನ್ನೂ ಅಷ್ಟೇ ಉರಿಸ್ತಾರೆ, ಇವ್ರನ್ನೂ ಅಷ್ಟೇ ಉರಿಸ್ತಾರೆ. ಹಾಗಂತ ತಿಳ್ಕೊರಿ. ನಾನಿದು ತಮಾಷೆಗೆ ಹೇಳಿರೋದು, ನಿಮ್ಮ ಹೃದಯಗೆ ಹಚ್ಕೋಬೇಡಿ ಅಂತ ಹೇಳುತ್ತಾ ಮುಂದೆ ನೋಡೋಣ. ಬಾಬಾ, ಇದು ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ನವಶಿಲಾ ಯುಗದ ತಾಣ ಪಿಕ್ಳಿಹಾಳ್. ಎಕ್ಸಾಮ್ದಲ್ಲಿ ಕೇಳಿ 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 ಎಕ್ಸಾಮ್ ಪೂರ ಸತ್ಯನಾಶ ಮಾಡಿಬಿಟ್ಟಿದ್ದಾರೆ. ಅಷ್ಟು ಸಾರಿ ಕೇಳಿದ್ದಾರೆ. ಇದನ್ನು ಕಂಪಲ್ಸರಿ ನೀವು ನೆನ್ಪಿಟ್ಕೊಳ್ಳೇಬೇಕು. ರಾಯಚೂರು ಜಿಲ್ಲೆಯಲ್ಲಿ ನವಶಿಲಾ ಯುಗದ ತಾಣ ಪಿಕ್ಳಿಹಾಳ ಎಂಬ ಇದೆ ಅಂತ ಅರ್ಥ. ನೋಡ್ರಪ್ಪ, ರಾಯಚೂರು ಜಿಲ್ಲೆಯ ಮತ್ತೊಂದು ವಿಶೇಷತೆ, ಈ ರಾಯಚೂರು ಜಿಲ್ಲೆಯಲ್ಲಿ IIIT ಯನ್ನು 2019ರಲ್ಲಿ ಸ್ಥಾಪಿಸಲಾಗಿದೆ. ಹಾಗಿದ್ರೆ ಇದು IIIT ಅಂದ್ರೆ ಏನು ಅಂತ ಅನ್ಕೋತಿರ್ಬೇಕು. ಹಾಗಿದ್ರೆ ನೋಡ್ರಿ ಇದರ ಅರ್ಥ ಏನಿದೆ ಅಂತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಂಬ ಅರ್ಥ ರೀ.